ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರು ಬ್ಯಾಟಲ್ಗೆ ರೆಡಿ ಇಲ್ವಾ ಸರ್ಕಾರ? ಆಗಸ್ಟ್ ನಲ್ಲಿ ನಡೆಯಲ್ವಾ? ಹಾಗಾದ್ರೆ ಜಿಬಿಎ ಚುನಾವಣೆ ಅಂತ ಎಷ್ಟು ಅಂತ ಡೇಟ್ಸ್ ಕೊಡೋದು, ಎಷ್ಟು ಅಂತ ಮುಂದೂಡಿಕೆ ಮಾಡೋದು, ಜಿಬಿಎ ಎಲೆಕ್ಷನ್ ಆಗುತ್ತೆ ಅಂತ ಕಾಯ್ತಿದ್ರು ಕೂಡ ಸರ್ಕಾರ ಇನ್ನು ಈ ಒಂದು ಬ್ಯಾಟಲ್ಗೆ ರೆಡಿ ಆಗಿಲ್ವಾ ಅಂತ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು ಆಗಸ್ಟ್ ಎಂಡ್ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ. ಆದ್ರೆ ಜಿಬಿಎ ಚುನಾವಣೆ ಡಿಸೆಂಬರ್ಗೆ ಮುಂದೂಡಿಕೆ ಆಗುತ್ತಾ? ಜಿಬಿಎ ಎಲೆಕ್ಷನ್ಗೆ ಮತ್ತೆ ಟೈಮ್ ಕೇಳಿದಂತ ರಾಜ್ಯ ಸರ್ಕಾರ ಎಲೆಕ್ಷನ್ ನಡೆಸೋಕೆ ಕಾಲಾವಕಾಶ ವಿಸ್ತರಣೆಗೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಮಯ ಕೋರಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿ ಸಲ್ಲಿಸಿರೋದು. 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ನಡಿಬೇಕಿರುವಂತ ಎಲೆಕ್ಷನ್ 2026 ಆಗಸ್ಟ್ 31ರೊಳಗೆ ಎಲೆಕ್ಷನ್ ಮುಗಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. 2026 ಮೇ 20ರ ಆದೇಶವನ್ನ ಮಾರ್ಪಡಿಸುವಂತೆ ಕೋರಿ ಈಗ ಸರ್ಕಾರ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದೆ. 2026 ಡಿಸೆಂಬರ್ 31ರವರೆಗೆ ಸಮಯ ಬೇಕು ನಮ್ಗೆ ಅಂತ. ಆಗಸ್ಟ್ 31ರೊಳಗೆ ಎಲೆಕ್ಷನ್ ನಡೆಸೋದು ಕಷ್ಟ ಅಂತ ಸರ್ಕಾರ ಹೇಳಿದೆ. ಯಾಕೆ? ತನ್ನದೇ ಆದ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದೆ. ನೀವು ಅದನ್ನ ಇಲ್ಲಿ ಗಮನಿಸಬಹುದು. ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. ಇದರಿಂದಾಗಿ ನಮ್ಗೆ ಸಿಬ್ಬಂದಿ ಕೊರತೆ ಅಂತ, ಮತ್ತೆ ಸಿದ್ಧತೆ ಮೇಲೆ ಆಡಳಿತಾತ್ಮಕ ಹಾಗೂ ವ್ಯವಸ್ಥಾಪನಾ ಸವಾಲುಗಳಿದ್ದಾವೆ. ಆಡಳಿತಾತ್ಮಕ ನಿರ್ಬಂಧಗಳ ಕಾರಣದಿಂದಾಗಿ ಜಿಬಿಎ ಎಲೆಕ್ಷನ್ಗೆ ಇನ್ನೂ ಸಮಯ ಬೇಕು. 2026 ಆಗಸ್ಟ್ 31ರಿಂದ 26 ಡಿಸೆಂಬರ್ 31ರವರೆಗೆ ಮುಂದಕ್ಕೆ ಹಾಕಿ ಅಂತ ಮನವಿ ಮಾಡಿಕೊಂಡಿರೋದು. ಸದ್ಯ ಸಮಯ ವಿಸ್ತರಣೆ ಮಾಡುತ್ತಾ ಸುಪ್ರೀಂ ಕೋರ್ಟ್ ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಪದೇ ಜಿಬಿಎ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸಮಯ ಕೇಳ್ತಾನೆ ಇತ್ತು. ಕೊನೆಯದಾಗಿ ವಾರ್ನ್ ಮಾಡಿತ್ತು ಸುಪ್ರೀಂ ಕೋರ್ಟ್, ಆಗಸ್ಟ್ 31ರೊಳಗೆ ಎಲೆಕ್ಷನ್ ಮಾಡಲೇಬೇಕು ಅಂತ. ಈಗ ಮತ್ತೆ ಸಮಯ ಕೇಳಿದ್ದಾರೆ. ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆಯಾ? ಮೂಲಗಳ ಪ್ರಕಾರ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ನಡೆಗೆ ಅಸಮಾಧಾನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿದಾವೆ. ಯಾಕೆಂತಂದ್ರೆ ಈ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ಇದೇ ಕೊನೆ ಆದೇಶ, ಇನ್ನು ಮುಂದೆ ನೀವು ಸಣ್ಣ ಪುಟ್ಟ ಕಾರಣಗಳನ್ನು ಹೇಳ್ಕೊಂಡು ಬರಬೇಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಇದ್ರ ಬೆನ್ನಲ್ಲೇ ಕಳೆದ 3 ತಿಂಗಳ ಹಿಂದೆ ನಮ್ಗೆ ಮತ್ತಷ್ಟು ಕಾಲಾವಕಾಶ ಕೊಡಿ ಅನ್ನುವಂತ ಒಂದು ಮನವಿಯನ್ನ ಮಾಡ್ಕೊಂಡಿತ್ತು. ಸೊ ಇನ್ನು ಮುಂದೆ ನೀವು ಸಮಯ ಕೇಳಬೇಡಿ ಅಂತೇಳಿ ಆಗಸ್ಟ್ 31ರೊಳಗಡೆ ಕಂಪ್ಲೀಟ್ ಚುನಾವಣಾ ಪ್ರೋಸೆಸ್ ಅನ್ನ ಮುಕ್ತಿ ಅನ್ನುವಂತಹ ಒಂದು ನಿರ್ದೇಶನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಆದ್ರೆ ಇದ್ರ ಬೆನ್ನಲ್ಲೇ ಈಗ ಮತ್ತೆ ಜಿಬಿಎ ಚುನಾವಣೆಯನ್ನ ಮುಂದೂಡಬೇಕು ಅನ್ನುವಂತ ನಿಟ್ಟಲ್ಲಿ ಅದು ಕೂಡ ಡಿಸೆಂಬರ್ 31ರ ತನಕ ನಮಗೆ ಕಾಲಾವಕಾಶ ಕೊಡಿ ಅಂತೇಳಿ ನಗರಾಭಿವೃದ್ಧಿ ಇಲಾಖೆಯಿಂದ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾರಣ ಕೊಟ್ಟಿರುವಂತದ್ದು ಈಗ SIR ಆಗ್ತಾ ಇದೆ. ಸೊ ಹೀಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಚುನಾವಣೆಯನ್ನ ನಡೆಸುವಂತದ್ದು ಸರಿಯಲ್ಲ. ಸೊ ಹಾಗಾಗಿ ನಮ್ಗೆ ಇನ್ನ ಕಾಲಾವಕಾಶ ಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಆದ್ರೆ ಮೂಲಗಳ ಪ್ರಕಾರ ಸುಪ್ರೀಂ ಕೋರ್ಟ್ ಇದಕ್ಕೆ ಮಾನ್ಯತೆ ನೀಡುವಂತದ್ದು ಬಹುತೇಕ ಡೌಟ್ ಅನ್ನುವಂಥದ್ದು. ಯಾಕೆಂದ್ರೆ ಈಗ 2 ಬಾರಿನೂ ಕೂಡ ಸುಪ್ರೀಂ ಕೋರ್ಟ್ ನೀವು ವಿನಾಕಾರಣ ಸಣ್ಣ ಪುಟ್ಟ ರೀಸನ್ ಅನ್ನ ಹೇಳಿ ಚುನಾವಣೆ ಮುಂದೂಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಿದ್ರೆ ಇದು ಸರಿಯಲ್ಲ. ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀವು ಸೀರಿಯಸ್ ಆಗಿ ತಗೋಬೇಕು. ಆದ್ರೆ ನೀವು ಸಣ್ಣ ಪುಟ್ಟ ಕಾರಣಗಳನ್ನ ಇಟ್ಕೊಂಡು ಸೀರಿಯಸ್ ಆಗಿ ತಗೊಳ್ಳದೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನ ವಿಭಾಗೀಯ ಪೀಠ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಮತ್ತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಸಮಯಾವಕಾಶ ಕೇಳಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಈಗ ಇದ್ರ ಬೆನ್ನಲ್ಲೇ SIR ಆಗ್ತಿದೆ ಅನ್ನುವಂತ ಒಂದು ಸಣ್ಣ ಕಾರಣವನ್ನ ಇಟ್ಕೊಂಡು ಈಗ ನಗರಾಭಿವೃದ್ಧಿ ಇಲಾಖೆ ಸುಪ್ರೀಂಗೆ ಅಫಿಡವಿಟ್ ಅನ್ನ ಸಲ್ಲಿಸಿರುವಂತದ್ದನ್ನು ನೋಡಿದ್ರೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಅದನ್ನ ಮಾನಿಟರ್ ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ಅದನ್ನ ವಿಶ್ಲೇಷಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.